ನಾವು ಭಾರತೀಯರು ಮತ್ತು ನಮ್ಮ ಪೂರ್ವಜರು ಮೊದಲಿನಿಂದಲೂ ನಮ್ಮ ಜೀವನದುದ್ದಕ್ಕೂ ಈ 4 ಆಶ್ರಮಗಳನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದೆವು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಈ ಒಂದೊಂದು ಆಶ್ರಮ ನಿರ್ವಹಣೆಗಾಗಿ ನಮ್ಮ ಜೀವನಾವಧಿಯ ತುಂಬ ಒಂದೊಂದಷ್ಟು ಸಮಯ ನಿಗದಿಯಾಗಿರುತ್ತಿತ್ತು. ಬ್ರಹ್ಮಚರ್ಯಾಶ್ರಮ 25 ವರ್ಷ, 1ರಿಂದ 25 ವರ್ಷ. ಗೃಹಸ್ಥಾಶ್ರಮ 25 ವರ್ಷ, 26ರಿಂದ 50 ವರ್ಷ. ವಾನಪ್ರಸ್ಥಾಶ್ರಮ 25 ವರ್ಷ, 51ರಿಂದ 75 ವರ್ಷ. ಸನ್ಯಾಸಾಶ್ರಮ 25 ವರ್ಷ, 76ರಿಂದ 100 ವರ್ಷ. ಮೊದಲಿನ ಜನಗಳು, ಬರೀ ಜನಗಳು ಮಾತ್ರವಲ್ಲ, ಅವತ್ತಿನ ರಾಜ ಮಹಾರಾಜರುಗಳು ಕೂಡ ಕಟ್ಟುನಿಟ್ಟಾಗಿ ಈ ಆಶ್ರಮ ಪದ್ಧತಿಯನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದರು. 50ರ ನಂತರ ಅವರು ತಮ್ಮ ಉತ್ತರದಾಯಿತ್ವಕ್ಕೆ, ಅಂದರೆ ತಮ್ಮ ಉತ್ತರಾಧಿಕಾರಿಗೆ ಜವಾಬ್ದಾರಿಯನ್ನು, ಅಂದರೆ ಉತ್ತರದಾಯಿತ್ವವನ್ನು ವಹಿಸಿಕೊಟ್ಟು ನಿರಾಳರಾಗಿ ವನಕ್ಕೆ ಹೋಗುತ್ತಿದ್ದರು. 75ರ ನಂತರ ಅವರು ತಮ್ಮ ವನವಾಸದಲ್ಲಿಯೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸನ್ಯಾಸಿಗಳಾಗಿ ಸಾಯುತ್ತಿದ್ದರು. ತನ್ಮೂಲಕ ದಾಹ, ಮೋಹ, ವ್ಯಾಮೋಹಗಳನ್ನು ಕಳೆದುಕೊಂಡು ಮುಕ್ತರಾಗುತ್ತಿದ್ದರು. ಅವರು ಈ ಪುನರಪಿ ಜನನಂ ಪುನರಪಿ ಮರಣಂ ಭವಚಕ್ರದಿಂದ ಬಿಡುಗಡೆ ಹೊಂದುತ್ತಿದ್ದರು. ಅವರು ಈ ಜನನ ಮರಣದ ಪುನರಾವೃತ್ತಿ ದೋಷದಿಂದ ರಹಿತವಾಗುತ್ತಿದ್ದರು. ಅವರನ್ನು ನಾವುಗಳು ಮುಕ್ತರು, ಜೀವನ್ಮುಕ್ತರು ಎಂದು ಕರೆಯುತ್ತೇವೆ. ಇವತ್ತಿನ ಜನಗಳಲ್ಲಿ ಮತ್ತು ಜನಮಾನಸದಲ್ಲಿ ಆ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮದ ಪರಿಕಲ್ಪನೆಯೇ ಹೊರಟು ಹೋಗಿದೆ. ಈಗ ಮೊದಲಿನ 2 ಆಶ್ರಮಗಳು, ಅಂದರೆ ಬ್ರಹ್ಮಚರ್ಯಾಶ್ರಮ ಮತ್ತು ಗೃಹಸ್ಥಾಶ್ರಮ, ಈ 2 ಎಕ್ಸ್ಟೆಂಡ್ ಆಗಿಬಿಟ್ಟಿವೆ. ಅವು ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿವೆ, ಕಾಲಾವಧಿಯನ್ನು ಹೆಚ್ಚಿಸಿಕೊಂಡಿವೆ. ಬ್ರಹ್ಮಚರ್ಯಾಶ್ರಮ 30-32ರವರೆಗೆ ತನ್ನ ಕಾಲಾವಧಿಯನ್ನು ವಿಸ್ತರಿಸಿಕೊಂಡು ಕಲಿಯುವಿಕೆ ಮತ್ತು ಉದ್ಯೋಗಕ್ಕಾಗಿ ಅಲೆದುಕೊಂಡಿದೆ. ನಂತರ 30, 32, 33ಕ್ಕೋ ಆರಂಭವಾಗುವ ಗೃಹಸ್ಥಾಶ್ರಮ ಸಾಯುವವರೆಗೆ ಮುಗಿಯುವುದೇ ಇಲ್ಲ. ಬಹುತೇಕ ಪ್ರತಿಶತ 100ಕ್ಕೆ 100 ಗೃಹಸ್ಥಾಶ್ರಮಿಗಳು ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಇವೆರಡು ಇವೆ ಎಂಬುದನ್ನೇ ಮರೆತು ಬಿಟ್ಟಿದ್ದಾರೆ. ಈ ವಿಷಯದಲ್ಲಿ ಜನರೇನೋ ಜಾಣರಾಗಿ ಬಿಟ್ಟು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಆ ದೇವರೇನು ದಡ್ಡನೆ? ಆ ದೇವರು ಕೂಡ ಈಗ ಜಾಣನಾಗಿದ್ದಾನೆ. ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ ಪದ್ಧತಿಯನ್ನು ಧಿಕ್ಕರಿಸಿದವರನ್ನು ದೇವರು ಬೇಗನೆ ಎತ್ತಾಕಿಕೊಂಡು ಹೋಗುತ್ತಿದ್ದಾನೆ. ಇದು ನಮ್ಮಗಳ ಗಮನದಲ್ಲಿದೆ. ಈಗ ಹಬ್ಬ ಅಂದರೆ 80ರ ಗಡಿ ದಾಟಬಹುದಷ್ಟೇ. ದೇವರು ತನ್ನನ್ನು ಆಪಾದಿತನನ್ನಾಗಿಸಬಾರದೆಂದು ಮತ್ತು ಜನಗಳು ತನ್ನ ಮೇಲೆ ನೇರವಾಗಿ ಆರೋಪ ಮಾಡಬಾರದು ಎಂದು ಹಾರ್ಟ್ ಅಟ್ಯಾಕು, BP, ಶುಗರು, ಬ್ಲಾಕೇಜು ಇತ್ಯಾದಿ ಕಾಯಿಲೆ ಕಸಾಲೆಗಳನ್ನು ತನ್ನ ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಅವುಗಳನ್ನು ಜನಗಳ ಮೇಲೆ ಛೂ ಬಿಡುತ್ತಾನೆ. ಮೊದಲಿನ ಜನಗಳು ಆಶ್ರಮ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಆಚರಿಸಿಕೊಂಡಿದ್ದರಿಂದ ಶತಾಯುಷಿಗಳಾಗಿ ದೀರ್ಘಾಯುಗಳಾಗಿ ಇರುತ್ತಿದ್ದರು. ಈಗ ನೀವೇ ಯೋಚಿಸಿ.
ನೀವೇ ನೋಡಿ. ನಾವು ಹೇಳುತ್ತಿರುವುದು ಸರಿಯೋ ತಪ್ಪೋ ನೀವೇ ತೀರ್ಮಾನಿಸಿ.